ಈಗಾಗಲೇ ನಮಗಾಗಿರೋ ಪ್ರಾಬ್ಲಮ್ಸ್ಗಳೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ದೇವರಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಸನ್ನು ಮತ್ತು ಮುನ್ನು ಇಬ್ಬರು ಕೂಡ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ನಮ್ಮಿಬ್ಬರ ಮನಸ್ಸಲ್ಲಿ ಅಂದ್ಕೊಂಡಿರೋದು ನೆರವೇರಬೇಕು ಅಂತ ಅರ್ಕೆ ಕೂಡ ಕಟ್ಕೊಂಡಿದ್ವಿ 2 ತಿಂಗಳು ಹಿಂದೆ. ಸೊ ಅದನ್ನು ಕಂಟಿನ್ಯೂ ಮಾಡೋದಕ್ಕೋಸ್ಕರ ಕೂಡ ಬಂದಿದ್ದೀವಿ. ಕಾಯಿ ಕಟ್ಟೋದು ಹೇಗೆ ಅನ್ನೋದನ್ನ ಕೂಡ ಈ ವ್ಲಾಗಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಏನೇನು ಮಾಡ್ತೀವಿ ಗೌಡಿಗೆರೆ ಚಾಮುಂಡೇಶ್ವರಿಗೆ ಹೋದ್ಮೇಲೆ ನಾವು ಯಾವಾಗಲೂ ಅನ್ನೋದನ್ನ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮಿಬ್ರ ಜೊತೆ ಕೂತ್ಕೊಂಡು ನೀವು ಕೂಡ ತಾಯಿ ದರ್ಶನ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್, ಇವತ್ತಿನ ಈ ವ್ಲಾಗಲ್ಲಿ ನಾವು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಿರೋ ಕಾರಣ ಇಷ್ಟೇ, ನಮಗೆ ಯಾವುದೇ ನೆಗೆಟಿವ್ ಎನರ್ಜಿ ಏನೂ ತೊಂದರೆ ಕೊಡದೇ ಇರಲಿ ಅಂತ. ಸೊ ದೇವರು, ನಾವು ನಂಬಿರೋ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ. ಸೊ ಒಂದ್ಸಲಿ ಕೇಳ್ಕೊಂಡು ಬರೋಣ ಅಂತ ನಾನು ಮತ್ತು ಸನ್ನು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ಟೆಂಪಲಿಗೆ. ನೋಡಿ ಸನ್ನು ಹೇಗೆ ಕಾಣ್ತಿದ್ದಾರೆ ಅಂತ. ಸನ್ನು, ನಾವಿವಾಗ ಟೆಂಪಲ್ಗೆ ಹೋಗ್ತಿರೋದು ಏನಕ್ಕೆ ಅಂತ ಗೊತ್ತಾನೆ? ಏನಕ್ಕೆ? ಕಾಯಿ ಕಟ್ಟೋಕೆ. ಮತ್ತು ನಮ್ಮದು ಒಂದು ಹರಕೆ ಕೂಡ ಇದೆ ಗೈಸ್. ಆ ಹರಕೆನ ತೀರಿಸಿ ನಮ್ಗೆ ಯಾವುದೇ ನೆಗೆಟಿವ್ ಎನರ್ಜಿ ಏನೂ ಪ್ರಾಬ್ಲಮ್ ಮಾಡದೇ ಇರಲಿ ಅಂತ ಈ ವ್ಲಾಗಲ್ಲಿ ನಾವು ದೇವ್ರ ಹತ್ರ ಹೋಗಿ ಅರ್ಚನೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಬನ್ನಿ, ದೇವ್ರ ಮುಖಾಂತರ ನಾವು ನೆಕ್ಸ್ಟ್ ವ್ಲಾಗ್ಗಳನ್ನೂ ಮಾಡ್ತಿರೋಣ ಮತ್ತು ನಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಚಾಮುಂಡೇಶ್ವರಿ ತಾಯಿ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ಇದು ನಮ್ಮದು 3ನೇ ವೀಕು ನಾವು ಕಾಯಿ ಕಟ್ತಿರೋದು. 3ನೇ ವೀಕ್ ಅಂದರೆ ತಿಂಗಳಲ್ಲಿ 2 ಸಲ ಕಾಯಿ ಕಟ್ಟಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ. ಇಬ್ಬರು ಸೇರಿನೇ ಕಾಯಿ ಕಟ್ತಾ ಇದ್ದೀವಿ ಚಾಮುಂಡೇಶ್ವರಿ ತಾಯಿಗೆ. ಗೌಡಿಗೆರೆಯಲ್ಲಿ ಯಾವ ಥರ ಇರುತ್ತೆ, ದೇವಸ್ಥಾನ ಹೆಂಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀವಿ. ಮತ್ತು ನಾವು ದರ್ಶನ ಮಾಡೋವೇ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀವಿ. ಬನ್ನಿ, ಇವಾಗ ಡೈರೆಕ್ಟು ನಾವು ಬಿಡದಿಗೆ ಹೋಗೋಣ. ಬಿಡದಿಯಲ್ಲಿ ಏನು ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀವಿ. ಗೈಸ್, ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಬಿಡದಿ ಫಸ್ಟ್ ಟೋಲು. ಈ ಫಸ್ಟ್ ಟೋಲಲ್ಲಿ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಹೋಟೆಲ್ ಶಿವದರ್ಶಿನಿ ಅಂತ ಇದೆ. ಇಲ್ಲೇ ನಾವು ಯಾವಾಗಲೂ ತಿನ್ನೋದು. ಪ್ರಮೋಷನ್ ಎಲ್ಲ ಮಾಡ್ತಾ ಇಲ್ಲ, ಜಸ್ಟ್ ನಾವು ಏನು ತಿಂತೀವಿ ಇಲ್ಲಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಮಾಡ್ತಿರೋದಷ್ಟೇ. ಬನ್ನಿ, ಬಿಡದಿ ತಟ್ಟೆ ಇಡ್ಲಿ ಟೇಸ್ಟ್ ಮಾಡೋಣ. ಸನ್ನು ಯಾವಾಗಲೂ ಇಲ್ಲಿ ಬಂದರೆ ಮಸಾಲೆ ದೋಸೆ ತಿಂತಾರೆ ಗಾಯ್ಸ್. ಇವಾಗ ಅವರು ಡಯಟಲ್ಲಿ ಇರೋದ್ರಿಂದ ಇಡ್ಲಿ ತಿನ್ನಬೇಕು. ಬನ್ನಿ ಮಾಡೋಣ. ಫೈನಲಿ ಕೌಂಟ್ರಿಂದ ಇಸ್ಕೊಂಡು ಬಂದ್ವಿ. ನೋಡಿ, ಸಿಂಗಲ್ ತಟ್ಟೆ ಇಡ್ಲಿ, ಬೆಣ್ಣೆ ಎಷ್ಟು ಹಾಕಿದ್ದಾರೆ ನೋಡಿ. ಇಲ್ಲಿ ಫೇಮಸ್ಸು ಬೆಣ್ಣೆ ಇಡ್ಲಿ, ಸಕ್ಕತ್ತಾಗಿರುತ್ತೆ, ಹೆವಿ ಸ್ಮೂತ್ ಇರುತ್ತೆ. ನೋಡಿ ಯಾವ್ಯಾವ ಆ್ಯಕ್ಟರ್ಸ್ಗಳೆಲ್ಲ ಬಂದಿದ್ದಾರೆ ಇಲ್ಲಿ ಈ ತಟ್ಟೆ ಇಡ್ಲಿ ತಿನ್ನೋದಕ್ಕೆ ಅಂತಲೇ. ಎಷ್ಟು ಜನ ಬಂದಿದ್ದಾರೆ ಆ್ಯಕ್ಟರ್ಸು ನೋಡಿ ಗೈಸ್, ಮೊದಲು ತಿಂತಿದ್ದಾರೆ. ಹೇಗಿದೆ? ಚೆನ್ನಾಗಿದೆಯಾ? ಸೂಪರ್ ಆಗಿದೆ. 2 ಥರ ಚಟ್ನಿ ಕೊಟ್ಟಿದ್ದಾರೆ, 1 ಥರ ಸಾಗು ಥರ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ, ಬಿಸಿ ಬಿಸಿ ಇಡ್ಲಿ. ಫೈನಲ್ ಇವಾಗ ಟಿಫಿನ್ ಆಯಿತು. ನಾನು 1 ಇಡ್ಲಿ ತಿಂದೆ, 2 ಇಡ್ಲಿ ತಿಂದರು. ಬಟ್ ನಂಗೆ ಸಾಕಾಗಿಲ್ಲ ಗೈಸ್. ದೇವಸ್ಥಾನದಲ್ಲೋಗಿ ಪ್ರಸಾದ ತಿಂತೀನಿ ನಾನು. ಹೌದಾ ಗೈಸ್, ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಣ ಅಂತ ಇಬ್ರು ಸ್ವಲ್ಪ ತಿಂದ್ವಿ. ನಾನು 2 ಇಡ್ಲಿ ತಿಂದೆ, ನನಗೆ ಅದು ಸಾಲಲ್ಲ ಗೈಸ್. ನಾನು ಫಸ್ಟ್ ಟೈಮ್ ತಿಂದಿದ್ದಲ್ವಾ, ಸೊ ಅದಕ್ಕೋಸ್ಕರ 1 ಸಾಕು ಅಂತೇಳಿ ನಾನೇ 1 ಸಾಕು ಅಂತ ಹೇಳಿದೆ. ಬಟ್ ಆಮೇಲೆ ನನಗೆ ಇನ್ನೂ ಬೇಕು ಅಂತ ಅನ್ನಿಸ್ತು ಅಷ್ಟೇ. ಸರಿ ಗೈಸ್, ಬನ್ನಿ ಹೊರಡೋಣ. ನಾವಿವಾಗ ಚನ್ನಪಟ್ಟಣಕ್ಕೆ ರೀಚ್ ಆದ್ವಿ. ನಮ್ಮ ಮುನ್ನೂದು ಊರು ಇದು ಚನ್ನಪಟ್ಟಣ. ಗೈಸ್, ಎಷ್ಟೊಂದು ಜನ ಕೇಳ್ತಿದ್ರಿ ನಿಮ್ಮೂರು ಯಾವುದು ಅಂತ. ಸೊ ನಮ್ಮೂರಿಗೆ ನಾವು ಬಂದಿದ್ದೀವಿ. ಚನ್ನಪಟ್ಟಣ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಊರು, ಜಿಲ್ಲೆ ಬಂದು ರಾಮನಗರ. ಸೊ ಇವಾಗ ನಾವು ಚನ್ನಪಟ್ಟಣದಲ್ಲಿದ್ದೀವಿ. ಗೌಡಿಗೆರೆ ಚಾಮುಂಡೇಶ್ವರಿ ಇಲ್ಲಿಂದ ಜಸ್ಟ್ ಒಂದು 10 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳಿ ಚನ್ನಪಟ್ಟಣದಿಂದ. ಸೊ ಇವಾಗ ನಾವು ಗೌಡಿಗೆರೆ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಊರಿಂದ. ಬನ್ನಿ ಹೋಗಿ ಇವಾಗ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋಣ. ಗಾಯ್ಸ್, ಫೈನಲಿ ರೀಚ್ ಆದ್ವಿ ಇಬ್ಬರು. ಪಾರ್ಕಿಂಗ್ ಮಾಡಿ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ಇವಾಗ ಪೂಜೆ ಸಾಮಾನು ತೊಗೋಬೇಕು. ಏನಕ್ಕಂದರೆ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಹಾಗೆ ಗೈಸ್, ನಮ್ಮಲ್ಲಿ ಯಾವ ಕೆಟ್ಟ ದೃಷ್ಟಿನೂ ಬೀಳದಿರಲಿ, ಮತ್ತು ನಮ್ಗಾಗಿರೋ ದೃಷ್ಟಿಗಳೆಲ್ಲ ಹೊರಟೋಗ್ಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಪೂಜೆಗೆ ಬೇಕಾಗಿರೋದೆಲ್ಲ ಇವಾಗ ತಗೋಬೇಕು. ಹಾಗೆ ಕಾಯಿ ಕೂಡ ಕಟ್ಟೋಕಿದೆ ಗೈಸ್, ಅದನ್ನು ಕೂಡ ಕಾಯಿನೂ ತಗೊಳ್ಳೋಣ. ಗೈಸ್, ಹರಕೆ ಪೂರೈಸಬೇಕು ಮತ್ತು ಮನೆಗೆ ಒಳ್ಳೇದಾಗಲಿ ಅಂತ ಕೇಳ್ಕೋಬೇಕು. ನಮ್ಗೇನು ತೊಂದರೆ ಆಗದೆ ಇರೋ ಥರ ದೇವ್ರು ಕಾಪಾಡುತ್ತೆ ಅಂದ್ಕೊಂಡು ನಾವು ನಂಬಿರೋ ದೇವ್ರಿಗೆ ಬಂದಿದ್ದೀವಿ. ಬನ್ನಿ ಇವಾಗ ತಗೋಣ. ಗಾಯ್ಸ್, ಪೂಜೆ ಸಾಮಾನು ತಗೋತಾ ಇದ್ದಾರೆ ಸನ್ನು.
ಗಾಯ್ಸ್, ಅಂತೂ ಇಂತೂ ನಾವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ರೀಚ್ ಆದ್ವಿ. ನಾವು ಬಂದಿದ್ದು ಮಂಗಳವಾರ, ತುಂಬಾ ಒಳ್ಳೆ ದಿನ. ಸೊ ಅದಕ್ಕೋಸ್ಕರ ತುಂಬಾ ಜನ ಬಂದಿದ್ರು. ನಾವು ಹೋಗೋ ಟೈಮಲ್ಲಿ ಬಸಪ್ಪನ ಪೂಜೆ ಕೂಡ ನಡೀತಾ ಇತ್ತು. ಇಲ್ಲಿ ಏನ್ ಸ್ಪೆಷಲ್ಲು ಬಸಪ್ಪನ ಪೂಜೆ ಅಂತ ಸ್ಟಾರ್ಟಿಂಗು ನಾವು ಹೋದಾಗ ಏನಿದು ದಾರಿಯಲ್ಲಿ ಇಷ್ಟು ಜನ ಮಲಗಿದ್ದಾರೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ದರ್ಶನ ಮಾಡೋದಕ್ಕೆ ತುಂಬಾ ದೂರದಿಂದ ಎಲ್ಲ ಜನಗಳು ಬಂದಿದ್ದು. ನೀವೇನಾದ್ರೂ ಮನ್ಸಲ್ಲಿ ಅನ್ಕೊಂಡು ಮಲಗಿದ್ರೆ, ಬಸಪ್ಪ ಏನಾದ್ರೂ ದಾಟಿದ್ರೆ ನೀವು ಅನ್ಕೊಂಡಿರೋದು ನೆರವೇರುತ್ತೆ ಅಂತ ಅರ್ಥ. ಅದೇನಾದ್ರೂ ದಾಟ್ಲಿಲ್ಲ ಅಂತ ಅಂದ್ರೆ ನೀವು ಅನ್ಕೊಂಡಿರೋದು ನೆರವೇರಲ್ಲ ಅಂತ ಅರ್ಥ. ಸೊ ಈ ಪರೀಕ್ಷೆನ ಮಾಡೋದಕ್ಕೆ ಅಂತ ಪ್ರತಿಯೊಬ್ಬ ಜನರು ಕೂಡ ಬೇರೆ ಬೇರೆ ಊರಿಂದ, ತುಂಬಾ ಬೇರೆ ಬೇರೆ ಸ್ಟೇಟ್ಗಳಿಂದ ಕೂಡ ಬಂದಿದ್ದಾರೆ. ಇದನ್ನೆಲ್ಲ ನೋಡಾದ್ಮೇಲೆ ನಾವು ತಾಯಿ ದರ್ಶನ ಮಾಡೋಕೆ ಅಂತ ಗರ್ಭಗುಡಿಗೆ ಹೊರಟ್ವಿ. ನೆಕ್ಸ್ಟ್ ವ್ಲಾಗ್ ನ ನಾವು ರಿಸ್ಕ್ ತಗೊಂಡು ಮಾಡ್ತಿರೋದ್ರಿಂದ ಇದರಿಂದ ಏನೂ ತೊಂದರೆ ಆಗದೆ ಇರ್ಲಿ ಅಂತ, ನಮ್ಮನೆಗೂ ಆಗಿರ್ಬೋದು, ಇಲ್ಲ ಸಣ್ಣಗಾಗಿರ್ಬೋದು, ಇಲ್ಲ ನನಗಾಗಿರ್ಬೋದು, ಏನೂ ತೊಂದರೆ ಆಗದೆ ಇರ್ಲಿ ಅಂತ ನಾವಿಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಅಂತ ಬಂದಿದ್ವಿ. ನೀವೇನಾದ್ರೂ ಕಷ್ಟದಲ್ಲಿದ್ರೆ, ಇಲ್ಲ ನೀವೇನಾದ್ರೂ ಅನ್ಕೊಂಡಿರೋದು ನೆರವೇರ್ಬೇಕು ಅಂತ ಇದ್ರೆ ತಾಯಿ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತೀನಿ. ಮತ್ತೆ ನೀವು ಕೂಡ ಲೈವ್ ಆಗಿ ದರ್ಶನ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ಸೊ ಗೈಸ್, ಇವಾಗ ತಾನೇ ದೇವರ ದರ್ಶನ ಆಯಿತು. ಫುಲ್ ನೆಮ್ಮದಿ ಸಿಕ್ತು. ಮತ್ತು ನೋಡಿ, ನಂಗೆ ಯಾವಾಗ ಬಂದರೂ ಈ ಬಳೆ ಮತ್ತು ಹೂವು ಕೊಡ್ತಾರೆ. ಸೊ ನಾನು ಇದುವರೆಗೆ ಕೊಟ್ಟ ಎಲ್ಲ ಬಳೆಗಳನ್ನ ಹಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಥರ ಖುಷಿ ಗೈಸ್. ನೋಡಿ, ಇದೇ ಥರ ಕೊಡ್ತಾರೆ, ಕಲರ್ ಬಳೆಗಳನ್ನೆಲ್ಲ ಕೊಡ್ತಾರೆ. ಕುಂಕುಮ ಕೊಡ್ತಾರೆ, ಗೈಸ್, ಇವಾಗ ಅರ್ಕೆನ ಪೂರೈಸಬೇಕು. ಯಾವ ತರ ಅರ್ಕೆನ ಪೂರೈಸ್ತೀವಿ ಅಂತ ನೀವೇ ನೋಡಿ. ನಮಗೇನಾದ್ರೂ ನೆಗೆಟಿವ್ ಎನರ್ಜಿ ತೊಂದರೆ ಕೊಡ್ತಿದ್ರೆ, ಇಲ್ಲ ನಮ್ಗೇನಾದ್ರೂ ದೃಷ್ಟಿ ಆಗಿದ್ರೆ, ಈ ಜಾಗದಲ್ಲಿ ಬಂದು ಉಪ್ಪು ಹಾಕಿದ್ರೆ ಸಾಕು, ದೃಷ್ಟಿ ಎಲ್ಲ ಹೊರಟೋಗುತ್ತೆ. ನೆಗೆಟಿವ್ ಎನರ್ಜಿಯಿಂದ ಯಾವುದೇ ತೊಂದರೆ ಕೂಡ ಆಗಲ್ಲ. ಗೈಸ್, ಸಣ್ಣ ಹೂವು ಮುಡ್ಕೋತಾ ಇದ್ದಾರೆ. ಗರ್ಭಗುಡಿಯಲ್ಲಿ ಕೊಟ್ಟಿದ್ದು ಯಾವಾಗ್ಲೂ ಕೊಡ್ತಾರೆ ಗೈಸ್. ಸಣ್ಣಗೆ ಇಷ್ಟ ಅಂತ ಯಾವಾಗ್ಲೂ ಕೊಡ್ತಾರೆ. ಕುಂಕುಮ ಸೈಡ್ಗೆ ಹೋಗ್ಬಿಟ್ಟಿದೆ ಗೈಸ್. ಮೊನ್ನೆ ಇವಾಗ ಕಾಯಿ ತಗೊಳ್ಳೋಕೆ ಇಲ್ಲಿ ಹೋಗಿದ್ದಾರೆ ನೋಡಿ, ಹೋಗ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಅರ್ಕೆ ಇದ್ದರೆ ಕಾಯಿ ತಗೋಬೇಕಂದ್ರೆ ನೀವು ಇಲ್ಲಿಗೆ ಬರಬೇಕು. ನೋಡಿ, ಇದೊಂದು ಕೌಂಟ್ರ್ ಇದೆ ಅಲ್ವಾ, ಇಲ್ಲಿಗೆ ಬಂದು ನೀವು ಕಾಯಿ ತಗೋಬೇಕು. ಇವರು ಕಾಯಿ ತಗೊಳಕ್ಕೆ ಹೋಗ್ತಿದ್ದಾರೆ ಗಾಯ್ಸ್. ಫೈನಲಿ ಕಾಯಿ ಕಟ್ಟೋದಕ್ಕೆ ಕೂಪನ್ ಇಸ್ಕೊಂಡ್ವಿ. ಒಂದು ಕಾಯಿ 50 ರೂಪೀಸ್ ಇದೆ. ಸೊ ನಾವು ಇದು 3ನೇ ವೀಕ್ ಕಟ್ತಾ ಇರೋದು. ಅಂದರೆ ತಿಂಗಳಲ್ಲಿ 2 ವೀಕ್ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಇದು ಫಸ್ಟ್ ವೀಕ್ದು. ಬನ್ನಿ ಇವಾಗ ಕಾಯಿ ಎಲ್ಲಿ ಕಟ್ಟೋದು, ಯಾವ ಥರ ಕಟ್ಟೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಇಲ್ಲಿ ಬಂದು ಕೂಪನ್ ಕೊಟ್ಟರೆ ಸಾಕು, ಅವ್ರು ಕಾಯಿ ಕೊಡ್ತಾರೆ. ಸೊ ಮುನ್ನು ಕಾಯಿ ಇಸ್ಕೊಂಡ್ರು. ಕಾಯಿನ ಆ ದೇವ್ರ ಹತ್ರ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ನಾವಿಲ್ಲಿ ಕಾಣಿಸ್ತಿದೆ ಗೊತ್ತಾ, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗರ್ಭಗುಡಿ. ಈ ಗರ್ಭಗುಡಿ ಮುಂದೆ ಪ್ರದಕ್ಷಿಣೆ ಹಾಕಬೇಕು 3 ಕಾಯಿ ಹಿಡ್ಕೊಂಡು. ಇವಾಗ ನಾವಿಬ್ರು ಪ್ರದಕ್ಷಿಣೆ ಹಾಕ್ತೀವಿ. ಬನ್ನಿ ಸಣ್ಣ ಗಾಯ್ಸ್. ಇಲ್ಲಿ ಬಸಪ್ಪನ ಸ್ಟ್ಯಾಚು ಇರುತ್ತೆ. ಇದು ಮತ್ತೆ ಗರ್ಭಗುಡಿ ಮುಂದೆನೇ ಇದೆ. ಇದನ್ನ ನೀವು ದರ್ಶನ ಮಾಡಬೇಕು. ಅಂದರೆ ಪ್ರದಕ್ಷಿಣೆ ಹಾಕಬೇಕು, ದರ್ಶನ ಅಲ್ಲ, ಪ್ರದಕ್ಷಿಣೆ ಮಾಡಬೇಕು. ಸಣ್ಣ ಮಾಡ್ತಿದ್ದಾರೆ, ನಾನು ಅವ್ರ ಹಿಂದೆ ಮಾಡ್ತಾ ಇದ್ದೀನಿ. ಸೊ ಇಬ್ಬರು ಸೇರಿ ಕಟ್ಕೊಂಡಿರೋದ್ರಿಂದ ಇಬ್ಬರು ಒಂದೇ ಕಾಯಿನ ಕಟ್ತಾ ಇದ್ದೀವಿ. ಸೊ ಇಬ್ರದ್ದು ಒಂದೇ ಆಗಿದೆ ನಾವು ಅಂದ್ಕೊಂಡಿರೋದು ಮನಸ್ಸಲ್ಲಿ. ಸೊ ಅದಕ್ಕೋಸ್ಕರ ಇಬ್ಬರು ಸೇರಿ ಕಟ್ತಿರೋ ಅಂಥ ಕಾಯಿ ಇದು. 1 ತಿಂಗಳಿಗೆ 2 ಕಾಯಿನ ಕಟ್ತೀವಿ. ಸೊ 4 ವಾರದಲ್ಲಿ 2 ವಾರ ಕಾಯಿ ಕಟ್ತೀವಿ. ಕಂಪಲ್ಸರಿ ಬಂದೇ ಬರ್ತೀವಿ ಗೌಡಗೆರೆಗೆ. ಗೌಡಗೆರೆ ನಮ್ಮನೆಯಲ್ಲಿ ಯಾರು ವಿಡಿಯೋನ ಮಾಡಿದ್ವಿ. ಸೊ ಅದರಿಂದ ನಮಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗಿತ್ತು. ಸೊ ನೆಮ್ಮದಿ ಸಿಗೋದಕ್ಕೋಸ್ಕರ ನಾವು ಟೆಂಪಲ್ಗೆ ಯಾವಾಗಲೂ ಬಂದೇ ಬರ್ತೀವಿ. ಸೊ ಹಂಗೆ ಇವಾಗಲೂ ಕೂಡ ಬಂದು ದೇವ್ರ ಹತ್ರ ಕೇಳ್ಕೊಂಡು ಏನೂ ಪ್ರಾಬ್ಲಮ್ ಆಗದೆ ಇರಲಿ ಅಂತ ಬಂದು ಕೇಳ್ಕೊಂಡು ಹೋಗ್ತಾ ಇದೀವಿ. ಹೀಗೆ ನಮ್ಮಿಬ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೂ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ತಾಯಿ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಡಿ. ಪಾಡಂತು ನಂದೀಗ ಅಲ್ಲ